ಖಂಡಿತವಾಗಿ ಹೇಳ್ಬಿಡು. ಮುಲ್ಲಾಚ್ಕೊಳ್ಬಿಡ ನೀನು. ನೀನು ಹಂಗೆ ಹಿಂಗೆ ಬಿಡಪ್ಪ ನನ್ನ ಮಗಳು ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ಸರಿ ಹೋಗಲ್ಲ. ನನಗೂ ಸಿಟ್ಟು ಬಂದೈತೆ ಹೇಳಪ್ಪ ಅವಳ ಮೇಲೆ, ಸಖತ್ತು ಸಿಟ್ಟು ಬಂದೈತೆ. ಅವಳು ಮಾಡಿರೋ ಇದಕ್ಕೆ ನನಗೆ ಅಷ್ಟಿಷ್ಟು ಸಿಟ್ಟು ಬಂದಿಲ್ಲ. ಹೆಂಗ ಇನ್ನೊಂದು 2 ದಿನ ಬಿಟ್ಟು ಯಾರಿಗಾನ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡೋಣಪ್ಪ ಅಂತ ಅನ್ಕೊಂಡಿದ್ವಿ. ಆದರೆ ಇವಳು ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಮಾಡೋಣ, ಅವಳು ಬಂದಾಳೆ, ಅವಳು ಅನ್ಭವಿಸ್ಕೊಂತಾಳೆ ಬಿಡಪ್ಪ, ನಮ್ಗೆ ಯಾಕೆ. ಅದೇ ಮತ್ತೆ ಸರಿಯಾಗಿ ಹೇಳು ನೀನು ಅಂತ ಹೇಳ್ತಾ ಇರೋದು. ನೀನು ಸರಿಯಾಗಿ ಹೇಳ್ಬೇಕು. ನಮಗೂ ನಿಮಗೂ ಯಾವುದೇ ರೀತಿ ಏನೂ ಸಂಬಂಧ ಇಲ್ಲ ಅಂತೇಳಿ ಸರಿಯಾಗಿ ಹೇಳ್ಬೇಕು. ಹೇಳ ಅದಕ್ಕೇನಂತೆ. ಹೇಳಕ್ಕೆ ಬಂದಿದ್ದೀವಿ ಅಂದಮೇಲೆ ಇನ್ಮೇಲೆ ನಿಗಳಮ್ಮ ಏನೇ ಕಷ್ಟ ಬರಲಿ ನಿನ್ನ ಜೀವನದಾಗ ನಮ್ಮ ಮನೆ ಬಾಗ್ಲಕ್ಕೆ ಬರ್ಕೊಡು, ನಮಗೂ ನಿಮಗೂ ಯಾವುದೇ ರೀತಿ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಡೋದು ಅಷ್ಟೇ. ಏನಾರ ಮಾಡ್ಕೊಂಬ್ಲೇಳು, ಹೇಳಪ್ಪ ಹೇಳಿದ್ರೆ ಹಿಂಗೆ ಹೇಳ್ತಾರೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಸೇವಂತಿ ಮನೆಗೆ ಹೋಗಿ ಅಲ್ಲಿ ಬೈದ್ಬಿಟ್ಟು ಸೇವಂತಿ ಮನೆಗೆ ಹೋಗೋಣ. ಇಲ್ಲೇ ಇರೋದು ಸೇವಂತಿ ಮನೆ. ಈ ಕಡೆಗೆ ಐತೆ, ಇಲ್ಲಿ ಈ ಕಡೆಗೆ ಐತೆ ಸೇವಂತಿ ಮನೆ. ಅಲ್ಲೇ ಅವರು ಅಣ್ಣ ತಮ್ಮಗಳು ಪಾಪ ಬೇಡ ಅಣ್ಣ ಯಾರಿಗಾನ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡಿ ವಿಕಿ ಅಣ್ಣ ಬೇಡ ಅಂತ ಹೇಳ್ತು. ಹಂಗಂದ್ರೆ ಬಂದು ಸಡನ್ನಾಗಿ ಹಿಂಗೆ ಮದುವೆ ಆಗ್ಬಿಟ್ಲಲ್ಲ. ಥು, ಯಾವತ್ತೂ ನನ್ನ ಜೀವನದಲ್ಲಿ ಹತ್ರಕ್ಕೆ ಸೇರ್ಸಲ್ಲ, ನಾನು ಇರೋವರೆಗೂ ಮಾತಾಡ್ಸಲ್ಲ. ಮಗು ಅಲ್ಲ ಐತೆ ಅವ್ರ ಮನೆ. ಅಲ್ಲೇ ಅವ್ರ ಮನೆನೂ ಸೇವಂತಿ ಅಕ್ಕರ ಮನೆನೂ ಇರೋದು. ಯಾವತ್ತೂ ಬಂದಿಲ್ವೇನಲ್ಲೇ ನೀನು? ಇಲ್ಲಪ್ಪ, ನಾನು ಯಾವತ್ತೂ ಬಂದಿಲ್ಲ. ಹೊಸ್ದಾಗಿ ನಾನು ಈ ಊರಿಗೆ ಬರ್ತಾ ಇರೋದು. ಎಲ್ಗೋ ಬಂದೈನೆ ಅಂತ ಅನ್ನಿಸ್ತಾ ಐತೆ. ನೋಡು ಸೇವಂತಿ ಅಕ್ಕರು ಹೆಂಗೋ ಗೊತ್ತಾ, ಚೆನ್ನಾಗಿ ಆಗ್ಬಿಟ್ರು, ಚೆನ್ನಾಗಿದ್ದಾರೆಲ್ಲ, ಎಣ್ಣೆ ಮೇಲ್ ಮಾಡಿ ಅಂತ ಹೇಳ್ತಾರಪ್ಪ ಊರಾಗೆ. ರತ್ಕೆರು ಅವ್ರ ಅಣ್ಣರೆಲ್ಲನ ಮಾತಾಡ್ತಿರ್ತಾರೆ. ನಮ್ಮ ಸೇವಂತಿರು ಭಾಳ ಚೆನ್ನಾಗಿದ್ದಾರೆ ಅಂತ. ಏನೋ ಎಣ್ಣೆ ಮಿಲ್ಲೆಲ್ಲ ಹಾಕವ್ರಂತೆ, ಚೆನ್ನಾಗವ್ರೆ ಅಂತ ಮಾತಾಡ್ತಾ ಇದ್ದಂಗೆ ಆಯ್ತು ಜನ. ಎಣ್ಣೆ ಮಿಲ್ ಹಾಕವ್ರೆ, ತುಂಬ ಚೆನ್ನಾಗಿದ್ದಾರೆ, ಮನೆ ಕಡಿಕೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಮಗನಿಂದೇನು ಒಬ್ಬನೇ ಮಗ ಮದುವೆ ಮಾಡವ್ರೆ, ಚೆನ್ನಾಗಿದ್ದಾರೆ. ಹಿಂಗೆ ನಾವು ಏನೋ ಒಂದು ಮಾಡ್ಬೇಕಂತ ಹೋಗ್ತೀವಮ್ಮ, ಅದೇನೋ ಆಗುತ್ತೆ, ಏನು ಮಾಡಿ. ಅದೇ ಮತ್ತೆ ನಾವು ಏನಾರ ಒಂದು ಮಾಡೋಣಪ್ಪ, ನಾವು ಡಿಮ್ಗಿದ್ದಾಗ ಏನಾದರೂ ಒಂದು ಮಾಡಬೇಕು ಅಂತ ನಾವು ಏನೋ ಒಂದು ಮಾಡಕ್ಕೆ ಹೋಗ್ತೀವಿ. ಆದರೆ ಎಲ್ಲ ಹಿಂಗೆ ಅಡವಟ್ಗಳಾಗ್ತವೆ. ಏನು ಮಾಡೋದು? ಏನೋ ಬಾರಪ್ಪ, ನಮ್ಮ ಮನೆ ಬರ್ದಾಗ ಇದ್ದಂಗೆ ಆಗುತ್ತೆ. ಸುಮ್ಮನೆ ಯೋಚನೆ ಮಾಡಿ ಏನಾಗಬೇಕಾಗಿದ್ದಿಲ್ಲ, ಏನಾಗಬೇಕು ಅದೇ ಆಗೋದು. ಬಾ, ಯೋಚನೆ ಮಾಡೋದೇನಿಲ್ಲ. ಶಕ್ತಿ ಶಕ್ತಿ ಇದೇ ನೋಡು ಮನೆ. ಇಂಥ ಮನೆಗೆ ಬಂದು ಆಗವಳಿ. ಹೆಂಗಾನೆ ಇರ್ಲಪ್ಪ, ಮನಸ್ಸು ದೊಡ್ಡದಾಗಿರ್ಬೇಕು. ಮನಸ್ಸು ದೊಡ್ಡದಾಗಿಲ್ಲ, ಸಣ್ಣ ಜನ ಅಂತ ಹೇಳ್ತಾರೆ. ಮನೆ ತಗೊಂಡು ಏನು ಮಾಡ್ತೀಯ? ಮನಸ್ಸು ಮುಖ್ಯ. ನಾನು ಅದನ್ನೇ ನೋಡೋದು ಕವನ, ನಾನು ಮನಸ್ಸೇ ನೋಡೋದು. ನಾನು ಯಾವತ್ತೂ ಮನೆ ನೋಡಲ್ಲ, ಅಲ್ಲ ಹೇಳಿದ್ದಿದೆ ಮನೆ ಅಂತ ಹೇಳಿ. ನನಗೂ ಮನಸ್ಸು ದೊಡ್ಡದಾಗಿರ್ಬೇಕು, ಯಾವತ್ತೂ ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕಂತೆ. ಅಪ್ಪ ಈಗ ಅಪ್ಪ ಅಮ್ಮ ಅಂತ ಬಂದವಳು. ಈಗ ಅಪ್ಪ ಅಮ್ಮ ನೆನಪಾಗಿದ್ದೀವಿ. ಏನೇ ನಿನಗೆ ನಾಚಿಕೆ ಆಗೋದಿಲ್ವಿ ಇಂಥ ಕೆಲಸ ಮಾಡಕ್ಕೆ? ನಾಚಿಕೆ ಆಗುತ್ತೆ ಅವಳಿಗೆ. ಯಾಕೆ ನಾಚಿಕೆ ಆಗುತ್ತೆ ಹೇಳು? ನಮಗೆ ನಾಚಿಕೆ ಆಗ್ಬೇಕು. ನಮಗೆ ನಾಚಿಕೆ ಆಗ್ಬೇಕು ಅಂಥವ್ರಿಗೆ ನಾವು ಇವತ್ತು ಒಳ್ಳೇದು ಮಾಡಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಕೇಳಿದ್ದೆಲ್ಲ ಕೊಡಿಸಿ ಇವ್ರು ಹೇಳ್ದಂಗೆ ಕೇಳಿದ್ವಲ್ಲ, ಮಕ್ಕಳು ಅಂತ ಪ್ರೀತಿ ಕೊಟ್ವಲ್ಲ, ನಮಗೆ ನಾಚಿಕೆ ಆಗ್ಬೇಕು ಕಣೆ ಕವನ. ಅವ್ರಿಗೆ ಯಾಕೆ ನಾಚಿಕೆ ಆಗ್ಬೇಕು? ಇವಾಗ ಬಂದು ಮದುವೆ ಆಗಿದ್ಯಾ, ಮುಂದೆ ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ನೀನೇ ಅನುಭವಿಸ್ಬೇಕು. ಅದೇನೇ ಬರಲಿ ನೀನೇ ಅನುಭವಿಸ್ಬೇಕು. ನಮ್ಮ ಮನೆ ಬಾಗಿಲಿಗೆ ಬರ್ಕೊಡ್ದು. ನನಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇಲ್ಲಿಗೆ ಮುಗ್ದೋಗ್ಬಿಡ್ತು. ನಮ್ಮನ್ನು ಮಾತಾಡ್ಸಂಗಿಲ್ಲ ನೀನು, ಅಷ್ಟೇನೆ. ಅಲ್ಲಮ್ಮ, ಹಂಗೆ ಮಾತಾಡಿದ್ರೆ ಹೆಂಗೆ? ಏನು ಬಿಡಮ್ಮ, ನಾನು ಇಷ್ಟಪಟ್ಟಿದ್ದೀನಿ, ಆಗಿದ್ದೀನಿ, ಚೆನ್ನಾಗಿರ್ತೀನಿ, ನಿಮ್ಮ ಮನೆಗೂ ಬರ್ತಾ ಹೋಗ್ತಾ ಇರ್ತೀನಿ. ನೀವು ಬರ್ತಾ ಹೋಗ್ತಾ ಚೆನ್ನಾಗಿರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದು ಆಗ್ಬಿಟ್ಟೈತೆ. ಏನು ಎಂತೆಂಥರೋ ಮದುವೆ ಆಗ್ತಾರೆ, ಏನು ಯಾರು ಮಾಡ್ದಿಲ್ಲ ತಪ್ಪು ನಾನು ಮಾಡಿಲ್ವಲ್ಲಮ್ಮ. ನನ್ಗೆ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಆ ರೀತಿ ಎಲ್ಲ ಮಾತಾಡ್ಬಿಡಿ ಅಮ್ಮ, ನನಗೆ ಬೇಜಾರಾಗುತ್ತೆ. ಅಕ್ಕ, ನೀವು ಯಾರ್ದೋ ಹೇಳಿಕೆ ಮಾತೆಲ್ಲ ಕೇಳಿ ಹಿಂಗೆ ಮಾತಾಡಬೇಡ್ರಿ, ಬರ್ರಿ ಒಳಗೆ. ಚೆನ್ನಾಗಿರೋದು ನೋಡ್ಬೇಕಾಕ. ಏನೋ ಆಗಿರುತ್ತಪ್ಪ ತಪ್ಪು, ಎಲ್ಲರೂ ತಪ್ಪು ಮಾಡಿರ್ತಾರೆ. ಅದನ್ನ ನೀವು ಹಿಂಗೆ ಮಾತಾಡಿದ್ರೆ ಆಗುತ್ತಾ? ಮಾತಾಡಬಾರ್ದಕ್ಕ, ಯಾರು ಹಂಗೆ ಮಾತಾಡಬಾರ್ದು. ನೀರಮ್ಮ ಸಾಕು. ನಾನು ಅವತ್ತೇ ಹೇಳಿದ್ದೀನಿ ನನ್ನ ಮಗಳಿಗೆ ಇಂಥದ್ದೆಲ್ಲ ಹೇಳ್ಬೇಡಿ, ಅವಳನ್ನ ನೀವು ಕರ್ಕೊಂಬಂದು ಮದುವೆ ಮಾಡ್ಕೊಬೇಡಿ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ್ರು ಇನ್ನೂ ಹಿಂಗೆಲ್ಲ ಮಾಡಿದ್ದೀರಲ್ಲ. ನೀನು ಹೇಳಿದ್ರೆ ಅವತ್ತು ನಿನ್ನ ಮಗುಗೆ ಈ ಬೇಡ ಕಣಪ್ಪ, ಹಿಂಗೆಲ್ಲ ಮಾಡಬೇಡ, ಅವಣ್ಣ ಬಂದು ಹಿಂಗೆಲ್ಲ ಹೇಳೋಯ್ತಲ್ಲ, ಬೇಡ ಅಂತೇಳಿ ನಿನ್ನ ಮಗನಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ಕಣಮ್ಮ. ಮತ್ತೆನೆಲ್ಲ ನಿಂಗೆ ಅನ್ಬೇಡ ಕಣಪ್ಪ. ನಮ್ಮ ಅತ್ತೆ ಪಾಪ ಏನು ಇದ್ರಲ್ಲಿ ಭಾಗಿಯಾಗಿಲ್ಲ. ನಮ್ಮ ಅತ್ತೆ ಏನಂತು, ನಮ್ಮ ಮನೆಗೆ ಬಂದು ಏನು ಕೇಳ್ತೀನಿ, ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ ಅಂತು. ನಾನು ಮತ್ತೆ ಅಂತೀಯ ಬೇಡ ಅಂತ ಹೇಳಿವಿ. ಯಾಕಂದರೆ ನೀವು ಒಪ್ಪಲ್ಲ ಅನ್ನೋದು ಗೊತ್ತು. ನಮ್ಮಪ್ಪ ನಮ್ಮಮ್ಮ ಒಪ್ಪಲ್ಲ ಅಂತ ನಾವೇ ಹೇಳಿದ್ದು. ನಮ್ಮಪ್ಪ ನಮ್ಮಮ್ಮ ಒಪ್ಪಲ್ಲ, ಸುಮ್ಮನೆ ಯಾಕೆ, ಸುಮ್ಮನೆ ನಾವೇ ಹೋಗಿ ಮದುವೆ ಆಗ್ಬಿಡೋಣ ಅಂತೇಳಿ ನಾನು ಅಂತೆ ಹೋಗಾಗಿದ್ದು. ನಮ್ಮ ಅತ್ತೆಗೂ ಕೂಡ ಗೊತ್ತಿರಲಿಲ್ಲ, ಗೊತ್ತಾ ನಮ್ಮ ಮದುವೆ ಆಗಿರೋ ವಿಷಯ? ನಮ್ಮ ಅತ್ತೆಗೂ ಗೊತ್ತಿರಲಿಲ್ಲ. ಪ್ಲೀಸ್ ಅಪ್ಪ, ಆ ಅತ್ತೆನ ಮಾತ್ರ ಅನ್ಬೇಡ. ಇವತ್ತು ನಿಜವಾಗ್ಲೂ ನನಗೆ ತಾಯಿ ಇದ್ದಂಗೆ, ಗೊತ್ತಾ ನಮ್ಮ ಅತ್ತೆನ ಆ ರೀತಿ ಎಲ್ಲ ಮಾತಾಡಬಾರ್ದಪ್ಪ. ಪ್ಲೀಸ್ ಬರ್ರಿ ಅಣ್ಣ ಒಳಗೆ. ಈಗ ಹೇಳ್ಕೊಡೋರು 1000 ಹೇಳ್ಕೊಡ್ತಾರೆ, ಹೇಳೋರು 1000 ಹೇಳ್ತಾರೆ. ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಬೇಡಿ. ಒಟ್ಟಿನೆಲ್ಲ ಚೆನ್ನಾಗಿರೋದು ನೋಡ್ಬೇಕೆ ಹೊರ್ತುನು ಸುಮ್ಮನೆ ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಬಕ್ಕೆ ಹೋಗ್ಬೇಡಿ. ನಾವು ನಿಮ್ಮ ಮನೆ ಒಳಗೆ ಬರ್ತೀವಿ ಅಂತ ಅನ್ಕೊಂಡಿದ್ರಾ? ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಒಳಗಡೆ ನಾವು ಕಾಲಿಡಲ್ಲ. ನನ್ನ ಮಗಳಿಗೂ ನನಗೂ ಇವತ್ತೇನೆ ನನ್ನ ಮಗಳು ಅಂತ ಹೇಳ್ಕೊಳಕ್ಕೂ ನನಗೆ ನಾಚಿಕೆ ಆಗ್ತಾಯಿದೆ. ಆದ್ರೂ ಹೆಂಗೋ ಬಾಯಲ್ಲಿ ಬಂದ್ಬಿಡ್ತು, ಏನು ಮಾಡೋಕ್ಕಾಗಲ್ಲ. ಯಾವುದೇ ರೀತಿ ಸಂಬಂಧ ಇಲ್ಲ.
ಇನ್ನು ಏನೇ ಕಷ್ಟ ಬಂದ್ರೂ ನೀವೇ ನೋಡ್ಕೋಬೇಕು. ನಮ್ಮ ಮನೆ ಬಗ್ಲಿಗೆ ಏನಕ್ಕೂ ಬರೋಂಗಿಲ್ಲ. ಇನ್ನು ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಷ್ಟೇ. ನಾವಾಯಿತು, ನಮ್ಮ ಕೆಲಸ ಆಯಿತು. ನಮ್ಮ ಪಾಡಿಗೆ ನಾವಿರ್ತೀವಿ, ನಿಮ್ಮ ಪಾಡಿಗೆ ನೀವು ಇರ್ರಿ. ನೀವು ನಮ್ಮನ್ನು ಮಾತಾಡ್ಸೋದಕ್ಕಾಗಲಿ, ನಮ್ಮನ್ನು ಯಾವುದಕ್ಕೆ ಕರೆಯೋದಕ್ಕಾಗಲಿ, ನಮ್ಮನ್ಗೆ ಏನೇ ನೀವು ಹೇಳೋದು ಇದೆಲ್ಲ ನನಗೇನು ಬೇಕಾಗಿಲ್ಲ. ಅಪ್ಪ ಯಾಕಪ್ಪ ಹಂಗೆ ಮಾತಾಡ್ತೀಯ? ಪ್ಲೀಸ್ ಅಪ್ಪ ಹಂಗೆಲ್ಲ ಮಾತಾಡ್ಬೇಡಪ್ಪ. ತಪ್ಪು ಮಾಡ್ದೆ ಹೇಳ್ದವ್ರು ಯಾರಪ್ಪ? ಅಪ್ಪ ನಂತರ ಎಷ್ಟು ಜನ ಮದುವೆ ಆಗಿರಲ್ಲಪ್ಪ. ಪ್ಲೀಸ್ ಕಣಪ್ಪ, ಆ ಥರ ಎಲ್ಲ ಮಾತಾಡ್ಬೇಡ ಪ್ಲೀಸ್ ಅಪ್ಪ, ಬಾರಪ್ಪ. ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದೀನಿ, ಅವಾಗಿಂದ ನಾನು ಕೇಳ್ತಾ ಇದ್ದೀನಿ ನೀವೆಷ್ಟು ಮಾತಾಡ್ತಾ ಇದ್ದೀರಾ ಅಂತ. ಏನು ಕೇಳ್ತಾ ಇದೆಯೋ? ನಮ್ಮ ಮನೆನೇ ಹಾಳು ಮಾಡ್ದಲ್ಲ ಇವತ್ತು ನೀನು. ನಿನ್ನಿಂದನ ನಮ್ಮ ನೆಮ್ಮದಿ ಹಾಳಾಯಿತು. ನನ್ನ ಗಂಡ ಬಂದು ಅಷ್ಟೆಲ್ಲ ಹೇಳಿದ್ರು ನೀನು ಇಂಥವೇನೋ ಮಾಡೋದು? ಸರಿ ಆಯಿತು ಬಿಡ್ರಣ, ನೋಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಹೆಂಗೋ ನೋಡ್ಕೊಂತೀವಿ. ಅವೆಲ್ಲ ನೋಡ್ಕೊಂತೀವಿ, ಏನು ನಿಮ್ಮ ಮನೆ ಬಾಗ್ಲಿಗೆ ಕಳಿಸಲ್ಲ. ನೀವಾಗಿ ನೀವು ಕರೆಯೋದಕ್ಕೆ ಬಂದ್ರು, ನೀವಾಗಿ ನೀವು ನನ್ನ ಹೆಂಡ್ತಿನ ನೀನು ಮಾತಾಡ್ಸೋದಕ್ಕೆ ಬಂದ್ರು ನಾನಂತೂ ಬರಲ್ಲ. ನೀವೆಷ್ಟೇ ಕೇಳ್ರಿ, ನೀವೆಷ್ಟೇ ಇದು ಮಾಡಿದ್ರು ನಾನಂತೂ ನಿಮ್ಮ ಮನೆ ಬಾಗ್ಲಿಗೆ ಕಳಿಸಲ್ಲ ನನ್ನ ಹೆಂಡ್ತಿನ. ಹೋಗ್ರಿ, ಏನೇನು ಕರೆಯಲ್ಲ ಅಂತ ಎದುರ್ಸೋದಕ್ಕೆ ಬಂದಿದ್ದೀರಾ? ಅವಳು ಹೆಂಗೋ ಇರ್ತಾಳೆ. ಶಕ್ತಿ, ನೀನು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೊಂತೀನಿ. ನೀನು ನಮ್ಮ ಮನೆಗೆ ಬಂದಿದ್ಯಾ, ನೀನು ಧೈರ್ಯವಾಗಿರು. ನಮ್ಮ ಮನೆಗೆ ಬಂದಮೇಲೆ ನೀನು ಎದುರ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ನೀನು ತುಂಬ ಸುಖವಾಗಿರ್ತೀಯ. ನೋಡ್ತೀವಿ ಕಣೋ, ಅದು ಹೆಂಗೆ ನೋಡ್ಕೊಂತೀವಿ ಅಂತ ನೋಡ್ತೀವಿ. ಯಪ್ಪತ್ತ ಸುಮ್ಮನೆ ನೋಡೋಣ ನಡಿ. ಹೇಳಿದೀವಲ್ಲ, ಸೇವಂತಿನ ಮಂತಕ್ಕೆ ಹೋಗಿ ಮಾತಾಡಿಸ್ಕೊಂಡು ಹೋಗೋಣ ನಡಿ. ಹೆಂಗೆ ನೋಡ್ಕೊಂತ ನೋಡೋಣ, ನಾವು ಇರ್ತೀವಿ ನೋಡೋಣ. ಹೆಂಗೆ ದುಡ್ದಾಗ್ತಾನೆ, ಹೆಂಗೆ ಸಾಕ್ತಾನೆ ಅಂತ. ಸೆನಕ್ಕಿರ್ಲಿ ಅಂತಲೇ ಹೇಳೋದು. ಹೆಂಗ ನೀವೇ ಆಗ್ಲೇಳಿ, ಹೆಂಗ ಸೆನಕ್ ನೋಡ್ಕೊಂಡ್ರೆ ಸಾಕು, ಯಾರನ್ನಾದ್ರು ಸೆನಕ್ಕಿದ್ರೆ ಸಾಕು. ಬೇಜಾರಾಗ್ಬೇಡ, ನಿಮ್ಮಪ್ಪ ನಿಮ್ಮಮ್ಮ ಹಿಂಗೆ ಮಾತಾಡಿದ್ರು ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಕಣಮ್ಮ ಶಕ್ತಿ. ನನ್ನ ಮಗ ಚೆನ್ನಾಗಿ ನೋಡ್ಕೊಂತಾನೆ, ನಾವು ನೀನು ಚೆನ್ನಾಗಿ ನೋಡ್ಕೊಂತೀವಿ. ನೀನು ಅದ್ರ ತಲೆಯಾಗೆ ಇಕ್ಕಬೇಡ, ಬಿಟ್ಟಾಕ್ಬಿಡು. ನಾನು ಕರೆಯಲ್ಲ, ಮಾತಾಡ್ಸಲ್ಲ, ನಮ್ಮಪ್ಪ ನಮ್ಮಮ್ಮ ಬರಲ್ಲ ಅಂತ ಅದನ್ನ ತಲೆಯಾಗೆ ಇಕ್ಕಮಕ್ಕೆ ಹೋಗ್ಬಿಡ. ನಿನ್ಗೆ ಏನು ಬೇಕು ತಿನ್ನು ಉಣ್ಣು, ನೀನು ಹೆಂಗಾದ್ರೂ ಇರಮ್ಮ. ಅವಳು ಅದನ್ನೇ ಯೋಚನೆ ಮಾಡ್ತಾಳೆ ಶಕ್ತಿ. ಯೋಚನೆ ಮಾಡೋದಲ್ಲಪ್ಪ, ಮತ್ತೆ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ಮಾತಾಡಿದ್ರು ಅಂದರೆ ಬೇಜಾರಾಗಲ್ವಾ? ಯಾರಿಗೇ ಆಗಲಿ ತಂದೆ ತಾಯಿ ಅಂತಂದರೆ ಪ್ರೀತಿ ಇದ್ದೇ ಇರುತ್ತೆ, ಮಕ್ಳ ಮೇಲೆ ಅವ್ರಿಗೂ ಪ್ರೀತಿ ಇರುತ್ತೆ. ಆದ್ರೂ ಒಂಥರ ಹಿಂಗೆ ಆಗೈತೆ ಅಂತಂದ್ರೆ ಬೇಜಾರಾಗುತ್ತೆ. ಯಾರು ಇವ್ರಂಗೆ ಮಾತಾಡಲ್ ತಗ, ಏನು ಬಿಡು ನಮ್ಮ ಮಕ್ಳು ತಪ್ಪು ಮಾಡಿರೋ ಕ್ಷಮಿಸ್ತೀವಿ ನಾವು ಅಂತಾರೆ. ನಾನು ಆಗಲ್ಲ ನಮ್ಮ ಹುಡುಗರಿಗೆಗಳಪ್ಪ, ನಾನಾಗಲಿ ನಮ್ಮ ಹುಡುಗರು ತಪ್ಪು ಮಾಡಿದ್ರೆ ಬಿಡತ್ತೆ, ನಮ್ಮ ಹುಡುಗರು ತಾನೇ ತಪ್ಪು ಮಾಡಿರೋದಂತ ನಾನು ಎಷ್ಟು ಹೊಟ್ಟೆ ಕಾಕಂತೀನಿ ಗೊತ್ತೇ. ನಾನು ಯಾವುದೊಂದು ಇದೇ ಅಲ್ಲ, ಯಾವುದೊಂದು ವಿಚಾರವಾಗಿ ಆಗಲಿ ನಾನು ನಮ್ಮ ಹುಡುಗರನ್ನ ಮಾತ್ರ ನಾನು ಯಾವ್ದ್ರಾಗೂ ಬಿಟ್ಕೊಡಲ್ಲ. ನಂಗೇನೋ ಬಿಡತ್ತೆ, ಏನೋ ತಪ್ಪು ಮಾಡೋರು ಅಂತ ಸುಮ್ಮನೆ ಆಗ್ಬೇಕಪ್ಪ, ಅದನ್ನೇ ಇಟ್ಕೊಂಡ್ರೆ ಆಗುತ್ತೆ. ಹಂಗೆ ಕಣಮ್ಮ, ಬಿಡಮ್ಮ ಅಂತ. ಹೋಗ್ಲಿ ಅವ್ರು ಹಂಗೆ, ಏನು ಮಾಡೋಕ್ಕಾಗಲ್ಲ. ಈಗ ಮಾತಾಡ್ತಿದ್ರೆ ಮಾತುಗಳು ಎಲ್ಲೆಲ್ಗೆ ಹೋಗ್ತಾವೆ. ನಡಿ ಶಕ್ತಿ, ಈಗ ಊಟ ಮಾಡ್ಕೊಂಡು ತಿನ್ಕೊಂಡು ಹೆಲ್ತಿಯಾಗಿ ಚೆನ್ನಾಗಿರು. ನಿನಗೆ ಏನು ಬೇಕು ಡ್ರೈ ಫ್ರೂಟ್ಸು ಎಲ್ಲ ತಗೊಂಡ್ಬರ್ತೀನಿ. ತಿನ್ಕೊಂಡು ಚೆನ್ನಾಗಿರು. ಬಾ ಹೋಗೋಣ, ಶಾಪಿಂಗ್ ಹೋಗೋಣ. ಬಾ, ತಲೆ ಕೆಡಿಸ್ಕೊಬೇಡ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಎಲ್ಲ ಡೈಲಿ ಡ್ರೈ ಫ್ರೂಟ್ಸ್ ತಿನ್ನು, ಮತ್ತು ಫ್ರೂಟ್ಸ್ ಎಲ್ಲ ತೊಗೊಂಬಾ, ಡೈಲಿ ಫ್ರೂಟ್ಸು ಎಲ್ಲ ದಿನ ಊಟಕ್ಕೆ ಸೌತೆಕಾಯಿ ಎಲ್ಲ ತಿಂದುಬಿಡು. ನೀನು ಚೆನ್ನಾಗಿರ್ತೀಯ ಹೆಲ್ದಿಯಾಗಿ. ಅಷ್ಟೇ, ಯಾರು ಬೇಕಾಗಲ್ಲ ಅವಾಗ. ನಮ್ಗೆ ಆರೋಗ್ಯವನ್ನು ಕಾಪಾಡ್ಕೊಂಡ್ರೆ ನಮ್ಗೆ ಯಾರು ಬೇಕಾಗಲ್ಲ. ಎಲ್ಲ ತೊಗೊಂಬಂದ್ಬಿಡಣ ಬಾ. ಆರೋಗ್ಯವಾಗಿ ನೀನು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ. ಡೈಲಿ ಮಜ್ಜಿಗೆ, ಹಂಗೇನೆ ಹೆಸ್ರು ಕಾಳು ನೆನಗಿಸಿ ತಿನ್ನು. ಹಂಗೆ ಒಟ್ಟಿನಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಈ ಥರ ತಿಂತಾ ಇರ್ಬೇಕು ನೀನು. ತಿಂತಾ ಇದ್ರೆ ಚೆನ್ನಾಗಿರ್ತೀಯ. ಏನು ಯಾರೇನು ಅವಶ್ಯಕತೆ ಇರಲ್ಲ ನಿನಗೆ. ಆರೋಗ್ಯ ಚೆನ್ನಾಗಿದ್ರೆ ಆರೋಗ್ಯನೇ ಕಣಮ್ಮ ಮೇಯ್ನು, ಆರೋಗ್ಯನೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ರೆ ಯಾರು ನಮ್ಗೇನು ನೋಡ್ಕೊಂಬೋದೇ ಬೇಡ, ನಾವು ಚೆನ್ನಾಗಿರ್ಬೋದು. ಆರೋಗ್ಯ ಒಂದಿದ್ರೆ ನಾವು ಹೆಂಗೆ ಬೇಕಾದ್ರೂ ಇರ್ಬೋದು. ಆರೋಗ್ಯ ಕೆಟ್ಟಾಗ್ಲೇ ಯಾರಾದರೂ ನಮ್ಮ ಸಪೋರ್ಟಿಗೆ ಬೇಕು ಅಂತ ಅನ್ಸೋದು. ಅವಾಗಲೇ ನಮ್ಮನ್ನು ಯಾರಾದರೂ ನೋಡೋರು ಬೇಕು ಅಂತ ಅನ್ಸೋದು. ಆರೋಗ್ಯವನ್ನು ನೀನು ಕಾಪಾಡ್ಕೊಂಡು ನಿನ್ನ ಬುದ್ಧಿವಂತಿಕೆಯಿಂದನ ಮನೆಯ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿರೋದು ನೋಡಷ್ಟೇ. ನಡಿಯಮ್ಮ ಒಳಕ್ಕೆ ಹೋಗೋಣ, ತಲೆ ಕೆಡಿಸ್ಕೋಬೇಡ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಪ್ಪ ನಮ್ಮಮ್ಮ ಬಂದಿದ್ರು, ಯಾವ ಥರ ಹೇಳಿದ್ರು ಅಂತ ಹಿಂಗೆ ಮಾತಾಡಿದ್ರು. ನನಗಂತೂ ಸಖತ್ತು ಬೇಜಾರಾಗ್ತೈತಿ. ಏನು ಮಾಡಲಿ, ನಮ್ಮಪ್ಪ ನಮ್ಮಮ್ಮ ಹೆಂಗೆ ಹೇಳಿದಕ್ಕೆ. ಆದರೆ ಚೆನ್ನಾಗಿ ನೋಡ್ಕೊಂಬ ಅಂತ ಗಂಡ ಅತ್ತೆ ಎಲ್ಲರೂ ಒಳ್ಳೆಯವರೇ ಇವ್ರ ಮನೆಯಲ್ಲಿ. ಕವಿತಕ್ಕನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಿಜವಾಗ್ಲೂ ತುಂಬ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಈ ಮನೆಯಲ್ಲಿ. ಇವರು ತಂಗಿನೂ ಒಳ್ಳೆಯವರೇನೆ. ತಂಗಿ ಕವಿತಾ ತುಂಬ ಒಳ್ಳೆಯವರು. ಇವ್ರ ಅಕ್ಕ ಅಂಜಲಿ ಅಕ್ಕನೂ ತುಂಬ ಒಳ್ಳೆಯವರು. ಮತ್ತು ಇವರು ನಮ್ಮ ಮಾವನೂ ತುಂಬ ಒಳ್ಳೆಯದು. ಎಲ್ಲರೂ ಒಳ್ಳೆಯವರಯ್ಯ. ನಾನೇನು ಹೆದರ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ನೋಡ್ತಾ ಇರಿ, ನೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.